20 years ಆಫ್ ಸರ್ವಿಸ್ ಅಲ್ಲಿ ಸುಮಾರು 1,000ಕ್ಕಿಂತ ಹೆಚ್ಚು ಹೆಣಗಳನ್ನ ಧರ್ಮಸ್ಥಳದ ಸುತ್ತಮುತ್ತ ಪ್ರದೇಶದಲ್ಲಿ ಅಕ್ರಮವಾಗಿ ಮಣ್ಣು ಮಾಡಿದಾನೆ. ಅಂಡ್ ಆ ಹೆಣಗಳನ್ನ ಎಲ್ಲೆಲ್ಲಿ ಮಣ್ಣು ಮಾಡಿದಾನೆ ಅನ್ನುವಂತಹ ವಿಷಯ ಇವನೊಬ್ನಿಗೆ ಬಿಟ್ರೆ ಇನ್ ಯಾರಿಗೂ ಗೊತ್ತಿಲ್ಲ. ಅಂಡ್ ನೌ ಹಿ ಈಸ್ ರೆಡಿ ಟು ಟೇಕ್ ಔಟ್ ಆಲ್ ದೋಸ್ ಬಾಡೀಸ್ ಬಿಕಾಸ್ ಈಗ ಈತನ್ಗೆ ಪಾಪ ಪ್ರಜ್ಞೆ ಅನ್ನೋದು ಬಂದಿದೆ. ಅಂಡ್ ಈಗ ಅಸಲಿ ಆಟ ಶುರು. ಆಟ ಅಲ್ಲ, ಶಿವ ತಾಂಡವ ಈ ಸತಿ. ಇಯರ್ 1995 ಮಂಡ್ಯ ಜಿಲ್ಲೆಯ ಒಂದು ಚಿಕ್ಕ ಹಳ್ಳಿ, ಹೆಸರು ರಾಂಪುರ ಅಂತ. ಈ ಊರಲ್ಲಿ 17 ವರ್ಷದ ಒಬ್ಬ ಹುಡುಗ ಇರ್ತಾನೆ. ಅಂಡ್ ಇವನ್ ಹೆಸರೇ ಭೀಮಾ ಅಂತ. ಒಂದು ದಲಿತ ಕುಟುಂಬಕ್ಕೆ ಬಿಲಾಂಗ್ ಮಾಡುವಂತಹ ಈ ಹುಡುಗನ್ಗೆ ಓದು ಬರಹ ಅನ್ನೋದು ತಲೆಗೆ ಹತ್ತಿರಲ್ಲ. ಸೊ ಇವನು ಸ್ಕೂಲ್ಗೂ ಸಹ ಹೋಗದೆ ಊರಲ್ಲಿ ಖಾಲಿ ಪಿಲಿ ಓಡಾಡ್ಕೊಂಡಿರ್ತಾನೆ. ಭೀಮಾಗೆ ಒಬ್ಬ ಅಣ್ಣ ಇರ್ತಾನೆ. ಅಂಡ್ ಅವನು ಧರ್ಮಸ್ಥಳದಲ್ಲಿ ಇರುವಂತಹ ಶ್ರೀ ಮಂಜುನಾಥ ಸ್ವಾಮಿ ದೇವಸ್ಥಾನದಲ್ಲಿ ಈಗ ಆಲ್ರೆಡಿ ಕೆಲಸ ಮಾಡ್ತಾ ಇರ್ತಾನೆ. ಈ ಕಡೆ ಊರಲ್ಲಿ ಭೀಮಾ ಸ್ಕೂಲ್ಗೂ ಸಹ ಹೋಗದೆ, ಕೆಲ್ಸಕ್ಕೆ ಸಹ ಹೋಗದೆ, ಸುಮ್ನೆ ಊರಲ್ಲಿ ಖಾಲಿ ಪಿಲಿ ಓಡಾಡ್ತಾ ಇರೋದನ್ನ ನೋಡಕ್ಕಾಗ್ದೆ ಭೀಮ ಅವ್ರ ಅಣ್ಣ ಭೀಮನ ತನ್ನ ಜೊತೆಗೆ ಧರ್ಮಸ್ಥಳ ಕರ್ಕೊಂಡ್ ಬಂದು ಅದೇ ಶ್ರೀ ಮಂಜುನಾಥ ಸ್ವಾಮಿ ದೇವಸ್ಥಾನದಲ್ಲಿ ಕೆಲ್ಸಕ್ಕೆ ಸೇರಿಸ್ತಾನೆ. ತನ್ನ ಅಣ್ಣನ ಸಹಾಯದಿಂದ ಧರ್ಮಸ್ಥಳಕ್ಕೆ ಬಂದಂತಹ ಭೀಮಾಗೆ ಅಲ್ಲೇ ಇರುವಂತಹ ಶ್ರೀ ಮಂಜುನಾಥ ಸ್ವಾಮಿ ದೇವಸ್ಥಾನದಲ್ಲಿ ಕೆಲ್ಸನೂ ಸಹ ಸಿಗುತ್ತೆ. ಕೆಲ್ಸ ಏನಪ್ಪಾ ಅಂತಂದ್ರೆ ನೇತ್ರಾವತಿ ಸ್ನಾನಘಟ್ಟ ಹತ್ರ ಕಸ ಹೊಡೆಯುವಂತಹ ಕೆಲಸ. ಆ ಒಂದು ನೇತ್ರಾವತಿ ಸ್ನಾನಘಟ್ಟ ಆ ರೀಜನ್ ಏನಿತ್ತು ಅದನ್ನ ನೀಟಾಗಿ ಇಟ್ಕೊಳ್ಳೋದು ಇವನ್ ಡ್ಯೂಟಿ. ಇವನ್ಗೆ 25 ರೂಪಾಯಿ ಸ್ಟಾರ್ಟಿಂಗ್ ಸಂಬಳ ಇರುತ್ತೆ. ಅಂಡ್ ಇರೋದಕ್ಕೆ ಅಂತ ಮಾಹಿತಿ ಕಚೇರಿ ಮೇಲೆ ಒಂದು ರೂಮ್ ನು ಸಹ ಕೊಟ್ಟಿರ್ತಾರೆ. ಇನಿಷಿಯಲ್ ಡೇಸ್ ಅಲ್ಲಿ ಎಲ್ಲಾನು ತುಂಬಾ ಚೆನ್ನಾಗಿರುತ್ತೆ. ಇವನ್ ತನ್ನ ಪಾಡಿಗೆ ತಾನು ಕೆಲಸ ಮಾಡ್ಕೊಂಡು, ಜನ ಸೇವೆ ಮಾಡ್ಕೊಂಡು, ಕಸ ಗುಡಿಸ್ಕೊಂಡು ಆರಾಮಾಗಿರ್ತಾನೆ. ಅಂಡ್ ತಿಂಗಳು ಕೊನೆ ಬಂತು ಅಂದ್ರೆ ವೀರೇಂದ್ರ ಜೈನ್ ಅವ್ರ ಹತ್ರ ಹೋಗಿ ಸ್ಯಾಲ್ರಿನು ಇಸ್ಕೊಳ್ತಾ ಇರ್ತಾನೆ. ಮಂತ್ ಎಂಡ್ ಅಲ್ಲಿ ವೀರೇಂದ್ರ ಜೈನ್ ಎಲ್ಲಾರ್ಗು ಸ್ಯಾಲ್ರೀಸ್ ಕೊಡ್ತಾ ಇದ್ದಿದ್ದು. ಅಂಡ್ ಭೀಮಾ ಅಂತಹ ಯಾರಾದ್ರೂ ದಲಿತ ಸಮುದಾಯಕ್ಕೆ ಬಿಲಾಂಗ್ ಮಾಡುವಂತವ್ರು ದುಡ್ಡು ಇಸ್ಕೊಳಕ್ ಬಂದ್ರೆ ಆಯಪ್ಪ ವೀರೇಂದ್ರ ಜೈನ್ ಏನ್ ಮಾಡೋನು ಅಂದ್ರೆ